ಸಿಎಂ ಸಿದ್ದರಾಮಯ್ಯ ಸಿಟ್ಟಿಗೆ ಗುರಿಯಾಗಿದ್ದಂತಹ ಅಧಿಕಾರಿ ಸ್ವಯಂ ನಿವೃತ್ತಿ ಘೋಷಣೆಗೆ ಮುಂದಾದ ಎಸ್ಪಿ ಬರಮನಿ. ಹಿರಿಯ ಪೊಲೀಸ್ ಅಧಿಕಾರಿ ಬರಮನಿ ಸ್ವಯಂ ನಿವೃತ್ತಿಯನ್ನ ಘೋಷಿಸುವುದಕ್ಕೆ ಮುಂದಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜಿ ಪರಮೇಶ್ವರ್ ಮನವೊಲಿಕೆಯನ್ನ ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸಿಟ್ಟಿಗೆ ಏನು ಗುರಿಯಾಗಿದ್ರು ಅಧಿಕಾರಿ ಎಸ್ಪಿ ಎನ್ವಿ ಬರಮನಿ ಅವರು ಸ್ವಯಂ ನಿವೃತ್ತಿ ಘೋಷಣೆಗೆ ಮುಂದಾಗಿದ್ದಾರೆ. ಎಸ್ಪಿ ಭರಮನಿ, ಹಿರಿಯ ಪೊಲೀಸ್ ಅಧಿಕಾರಿ ಭರಮನಿ ಸ್ವಯಂ ನಿವೃತ್ತಿಯನ್ನ ಘೋಷಿಸುವುದಕ್ಕೆ ಮುಂದಾಗಿದ್ದಾರೆ. ವಿಆರ್ಎಸ್ ತೆಗೆದುಕೊಳ್ಳುವುದಕ್ಕೆ ಅವರು ಮುಂದಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತು ಜಿ ಪರಮೇಶ್ವರ್ ಮನವೊಲಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸಿಟ್ಟಿಗೆ ಗುರಿಯಾಗಿದ್ರು ಅಧಿಕಾರಿ. ಏನು ಬೆಳಗಾವಿಯಲ್ಲಿ ಕೆಲವು ದಿನಗಳ ಹಿಂದೆ ನಡೆದಂತಹ ಘಟನೆ, ಇದೀಗ ಆ ಘಟನೆಗೆ ಸಂಬಂಧಪಟ್ಟಂತೆ ಎಸ್ಪಿ ಬರಮನಿ ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿ ಭರಮನಿ ಸ್ವಯಂ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ಇನ್ನು ಸರ್ಕಾರದಿಂದ ಅದಕ್ಕೆ ಒಪ್ಪಿಗೆ ಸಿಗಬೇಕಾಗಿದೆ ಅಷ್ಟೇ. ಇದೀಗ ಸಿಎಂ ಸಿದ್ದರಾಮಯ್ಯ ಮತ್ತು ಜಿ ಪರಮೇಶ್ವರ್ ಮನವೊಲಿಕೆಗೆ ಕೂಡ ಮನವೊಲಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸಿಟ್ಟಿಗೆ ಏನು ಈ ಅಧಿಕಾರಿ ಗುರಿಯಾಗಿದ್ರು, ಕಳೆದ ಕೆಲವು ದಿನಗಳ ಹಿಂದೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿದ್ದಂತಹ ಪ್ರತಿಭಟನಾ ಸಭೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕೋಪಕ್ಕೆ ಗುರಿಯಾಗಿದ್ರು. ಕಳೆದ ಏಪ್ರಿಲ್ 28ನೇ ತಾರೀಕಿನಂದು ಎಂದು ಕೇಂದ್ರ ಸರ್ಕಾರ ಬೆಲೆ ಏರಿಕೆ ನೀತಿಯನ್ನ ಖಂಡಿಸಿ ಕಾಂಗ್ರೆಸ್ ಪಕ್ಷ ಬೆಳಗಾವಿಯಲ್ಲಿ ಪ್ರತಿಭಟನಾ ಸಭೆಯನ್ನ ಹಮ್ಮಿಕೊಂಡಿತ್ತು. ಆ ಸಂದರ್ಭದಲ್ಲಿ ಕರ್ತವ್ಯಕ್ಕೆ ಮೇಲಾಧಿಕಾರಿಗಳಿಂದ ನಿಯೋಜಿಸಲ್ಪಟ್ಟಿದ್ರು ನಾರಾಯಣ್ ಬರಮನಿ ಅವರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಸಿಟ್ಟಿಗೆ ಗುರಿಯಾಗಿದ್ರು, ಕೋಪಕ್ಕೆ ಗುರಿಯಾಗಿದ್ರು. ಅದಕ್ಕೆ ಬೇಸರಗೊಂಡಂತಹ ಬರಮನಿ ಇಮೇಲ್ ಅನ್ನ ಕೂಡ ಮಾಡಿದ್ರು. ತಾನು ಯಾವ ಕಾರಣಕ್ಕಾಗಿ ವಿಆರ್ಎಸ್ ಅನ್ನ ತೆಗೆದುಕೊಳ್ತಿದ್ದೀನಿ, ಸ್ವಯಂ ನಿವೃತ್ತಿಯನ್ನ ಘೋಷಿಸುತ್ತಿದ್ದೀನಿ ಮತ್ತು ಯಾಕಾಗಿ ಅನ್ನುವಂತಹ ವಿಚಾರವನ್ನ ಪತ್ರದಲ್ಲಿ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಏನು ಪತ್ರ ಕೂಡ ತಾವು ವೀಕ್ಷಿಸ್ತಾ ಇದ್ದೀರಿ. ಜೊತೆಯಲ್ಲಿ ಈಗ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರ ಮನವೊಲಿಕೆಯ ನಂತರ ಬರಮನಿ ಅವರು ಏನು ಹೇಳಿಕೆಯನ್ನ ನೀಡಿದ್ದಾರೆ, ಹಾಗಾದ್ರೆ ಅದನ್ನು ಕೂಡ ನೋಡೋಣ. ನೀವು ಅಲ್ಲಿ ಬಲಭಾಗದಲ್ಲಿ ನೋಡ್ತಾ ಇರುವಂತದ್ದು ಬರಮನಿ ಅವರ ಪತ್ರ. ಅವರು ಇಲಾಖೆಗೆ ಬರೆದಿರುವಂತದ್ದು, ಮುಖ್ಯಮಂತ್ರಿಗಳಿಗೆ ಬರೆದಿರುವಂತದ್ದು, ತನಗೆ ಆದ ಅವಮಾನವನ್ನ ಹೇಳ್ಕೊಂಡಿರುವಂತದ್ದು, ಮುಖ್ಯಮಂತ್ರಿಗಳಿಂದ ಕಪಾಳ ಮೋಕ್ಷಕ್ಕೆ ಗುರಿಯಾಗದಂತಹ ಸಂದರ್ಭ ಮತ್ತು ಅದರಿಂದ ತನಗಾದಂತಹ ನೋವು, ಇಲಾಖೆಯಿಂದ ಸಿಕ್ಕಂತಹ ಸ್ಪಂದನೆ ಎಲ್ಲವನ್ನು ಕೂಡ ಆ ಪತ್ರದಲ್ಲಿ ಅವರು ನಿವೇದಿಸಿಕೊಂಡಿದ್ದಾರೆ ಮತ್ತು ವಿಆರ್ಎಸ್ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದನ್ನ ಕೂಡ ಸ್ಪಷ್ಟಪಡಿಸಿದ್ದಾರೆ. ಇದೀಗ ಅವರು ಒಂದು ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಏನ್ ಹೇಳಿದ್ದಾರೆ ಮೊದಲು ಒಂದ್ಸಲಿ ಕೇಳಿಸ್ಕೊಳ್ಳೋಣ. ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಸರ್ ಏನಾದರೂ ಈಗ ಅಕ್ಸೆಪ್ಟ್ ಮಾಡ್ತಾರೆ ಸರ್ಕಾರ ನಿರ್ಧರಿಸ್ತದೆ ಸರ್. ಮುಂದಿನ ನಡೆ ಸರ್ ಯಾವ ರೀತಿ ಸರ್ ಸಂಪರ್ಕ ಮಾಡಿದ್ರಿ ಸರ್ ಬೆಳಗಿನ ಏನಾದ್ರು ಯಾರಾದ್ರು ಸಿಎಂ ಅದು ಸರ್? ಸರ್ ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಮತ್ತು ಮಾನ್ಯ ಗೃಹ ಸಚಿವರು ಸಾಹೇಬರು ಮಾತಾಡಿದರು. ಹಾಗಾಗಿ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತೀನಿ. ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಸರ್ ಏನಾದರೂ ಈಗ ಅಕ್ಸೆಪ್ಟ್ ಮಾಡ್ತಾರೆ ಸರ್? ಏನಾಗ್ತದೆ ಸರ್ಕಾರ ನಿರ್ಧರಿಸ್ತದೆ ಸರ್. ಸರ್ ಮುಂದಿನ ನಡೆ ಸರ್ ಯಾವ ರೀತಿ ಸರ್ ಸಂಪರ್ಕ ಮಾಡಿದ್ರಿ ಸರ್ ಬೆಳಗಿನ ಏನಾದ್ರು ಯಾರಾದ್ರು ಸಿಎಂ ಅದು ಸರ್?
ಸರ್ ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಮತ್ತು ಮಾನ್ಯ ಗೃಹ ಸಚಿವ ಸಾಹೇಬರು ಮೊದಲನೇ ಮಾತಾಡಿದರು. ಹೀಗಾಗಿ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗಿ ಓಕೆ ಶಿಸ್ತಿನ ಇಲಾಖೆಯಲ್ಲಿ ಇದ್ದೇನೆ, ನನ್ನ ಭಾವನೆಗಳನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೇನೆ. ಈ ಕುರಿತು ಮೇಲಾಧಿಕಾರಿಗಳು ಸಚಿವರು ಮಾತನಾಡಿದ್ದಾರೆ. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾದಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಸಿಕ್ಕಿದೆ. ಸಿಎಂ ಬದಲಾವಣೆ ಚರ್ಚೆಗೆ ಸದ್ಯಕ್ಕೆ ತೆರೆ ಬಿದ್ದಿದೆ. ಕೈಕಮಾಂಡ್ನ ಶಾಂತಿ ಸಂಧಾನ ಪ್ರಯತ್ನ ಸದ್ಯಕ್ಕೆ ಫಲ ನೀಡದಂತೆ ಕಂಡು ಬರ್ತಾ ಇದೆ. ಸಿದ್ದು ಮತ್ತು ಡಿಕೆ ನಡುವೆ ಸಂಧಾನ ಸಂಪೂರ್ಣ ಯಶಸ್ವಿಯಾಗಿದೆ ಅನ್ನುವಂತಹ ಮಾಹಿತಿ. ರಣದೀಪ್ ಸುರ್ಜೇವಾಲಾ ಸಂಪೂರ್ಣ ಯಶಸ್ವಿ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಿದ್ದರಾಮಯ್ಯ ಬದಲಿಸುವ ಯಾವುದೇ ಯೋಜನೆ ಇಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಾಗಾಗಿ ಸಿಎಂ ಬದಲಾವಣೆ ಚರ್ಚೆಗೆ ಸದ್ಯಕ್ಕೆ ತೆರೆ ಬಿದ್ದಂತೆ ಕಂಡು ಬರ್ತಾ ಇದೆ. ಕೈಕಮಾಂಡ್ನ ಶಾಂತಿ ಸಂಧಾನ ಪ್ರಯತ್ನ ಸದ್ಯಕ್ಕೆ ಫಲ ನೀಡಿದಂತೆ ಕಾಣಿಸ್ತಾ ಇದೆ. ಸಿದ್ದು ಮತ್ತು ಡಿಕೆ ನಡುವೆ ಸಂಧಾನ ಸಂಪೂರ್ಣ ಯಶಸ್ವಿ ಅಂತ ಕಾಂಗ್ರೆಸ್ ಪಾಳೆಯ ಹೇಳಿಕೊಳ್ತಾ ಇದೆ. ರಣದೀಪ್ ಸುರ್ಜೇವಾಲಾ ಸಂಪೂರ್ಣ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಕೊಳ್ತಾ ಇದೆ ಕಾಂಗ್ರೆಸ್. ಸಿದ್ದರಾಮಯ್ಯ ಬದಲಿಸುವ ಯಾವುದೇ ಯೋಜನೆ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಸುರ್ಜೇವಾಲಾ ಮಾತಿಗೆ ಡಿಸಿಎಂ ಡಿಕೆಶಿ ಮೌನ ತಾಳಿದ್ದಾರೆ. ಸಿದ್ದು ಡಿಕೆಶಿ ಎದುರು ಬದುರು ಕೂರಿಸಿಕೊಂಡು ಸಂಧಾನ ಮಾಡಿದ್ದಾರೆ ಸುರ್ಜೇವಾಲಾ. 3 ಜನರ ಮಧ್ಯೆ ಅದೇನ್ ಮಾತುಕತೆ ನಡೀತೋ ಏನೋ ಗೊತ್ತಿಲ್ಲ. ಅಂತೂ ಕುರ್ಚಿ ಕಾಳಗ ಒಂದು ಹಂತಕ್ಕೆ ಬಂದು ನಿಂತಿದೆ. ಸದ್ಯಕ್ಕೆ ಸಿಎಂ ಅನ್ನ ಬದಲಾಯಿಸುವ ಯಾವುದೇ ಇರಾದೆ ಇಲ್ಲ. ಈ ಸಂಧಾನ ಯಶಸ್ವಿಯಾಗಿದೆ ಅನ್ನುವಂತಹ ಮಾಹಿತಿ ಕಾಂಗ್ರೆಸ್ನಿಂದ ಸಿಗ್ತಾ ಇದೆ. ಕಾಂಗ್ರೆಸ್ ಮೂಲಗಳಿಂದ ಸಿಗ್ತಾ ಇರುವಂತದ್ದು. ರಣದೀಪ್ ಸುರ್ಜೇವಾಲಾ ಮಾತಿಗೆ ಇಬ್ರು ನಾಯಕರು ತುಟಿ ಬಿಚ್ಚಿಲ್ಲ, ಏನು ಕೂಡ ಮಾತನಾಡಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಕೂಡ ಏನನ್ನೂ ಹೇಳಿಲ್ಲ ಈ ಸಂದರ್ಭದಲ್ಲಿ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಾಗೇನೆ ಏನು ಮೀಟಿಂಗ್ ಅನ್ನ ಮುಗಿಸ್ಕೊಂಡು ಬಂದ್ರು ನಂತರದಲ್ಲಿ, ಅಂದ್ರೆ ನಿನ್ನೆ ಏನು ಮೀಟಿಂಗ್ ಆಯ್ತು ಅವರದ್ದು, ಆ ಸಂದರ್ಭದಲ್ಲಿ ಕೂಡ ಹೇಳಿದ್ರು ತಾನೇ 5 ವರ್ಷ ಸಿಎಂ ಆಗಿರ್ತೇನೆ, ನಿಮ್ಗೇನಾದ್ರೂ ಅನುಮಾನ ಇದೆಯಾ ಅಂತ ಪ್ರಶ್ನಿಸಿದ್ರು. ಹಾಗೇನೆ ಡಿಕೆ ಶಿವಕುಮಾರ್ ಅವರನ್ನ ಮಾಧ್ಯಮದವರು ಪ್ರಶ್ನಿಸಿದಾಗ ಅವರು ಕೂಡ ಹೇಳಿದ್ರು ನನಗೆ ಬೇರೆ ಏನಾದ್ರೂ ಆಯ್ಕೆ ಇದೆಯಾ ಅಂತ ಹೇಳಿ ಅವರು ಕೂಡ ಪ್ರಶ್ನಿಸಿದ್ರು. ಇದು ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡವೋ ಅಥವಾ ನಿಜಕ್ಕೂ ತೆರೆ ಬಿದ್ದಿದೆಯೋ, ನಿಜಕ್ಕೂ ಡಿಕೆ ಶಿವಕುಮಾರ್ ಅವರು ಅಸಹಾಯಕರಾಗಿದ್ದಾರೋ, ಸಿಎಂ ಏನು ಸುರ್ಜೇವಾಲಾ ಅವರ ಸಂಧಾನ ಯಶಸ್ವಿ ಆಯ್ತೋ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ತಿಳಿದು ಬರುತ್ತೆ. ಇವರ ಒಂದು ಕುರ್ಚಿ ಕಾಳಗ ಹೇಗೆ ತಿರುವನ್ನ ಪಡೆದುಕೊಳ್ಳುತ್ತೆ. ಜೊತೆಯಲ್ಲಿ ಏನು ಅಪಸ್ವರವನ್ನ ಎತ್ತಾ ಇದ್ರು, ಸೆಪ್ಟೆಂಬರ್ ಕ್ರಾಂತಿ, ಆಗಸ್ಟ್ ಕ್ರಾಂತಿ ಅನ್ನುವಂತಹ ವಿಚಾರಗಳನ್ನ ಹೇಳ್ತಾ ಇದ್ರು, ಅದು ತಣ್ಣಗಾಗತ್ತಾ ಅನ್ನುವಂತಹ ವಿಚಾರವನ್ನ ನೋಡಿದ್ರೆ ಗೊತ್ತಾಗತ್ತೆ, ತಣ್ಣಗಾದ್ರೆ ಗೊತ್ತಾಗತ್ತೆ. ಅಥವಾ ಅವರು ಮಾತನಾಡಿದ್ರು ಕೂಡ ಏನು ನಡೆದಿರಬಹುದು, ನಿಜಕ್ಕೂ ಕೂಡ ಈ ಒಂದು ಸಂಧಾನ ಯಶಸ್ವಿ ಆಯ್ತಾ ಅನ್ನೋದು ಜನಸಾಮಾನ್ಯರಿಗೆ ತಿಳಿಯುತ್ತೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಒಟ್ನಲ್ಲಿ ನಾಯಕರು. ಮತ್ತೊಮ್ಮೆ ನಾನು ಪಕ್ಷನಿಷ್ಠ ಅಂತ ತೋರ್ಪಡಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ತೆರೆ ಮುಂದೆ ಅಸಹಾಯಕತೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಳಗೊಳಗೆ ಹಾಗಾದ್ರೆ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಕೂಡ ಜನರಿಗೆ ಕಾಡುವಂತಹ ಪ್ರಶ್ನೆ.
ಯಾಕೆಂದ್ರೆ ಅವರು ಹೇಳ್ತಾ ಇರುವಂತದ್ದು ನನ್ನ ಮುಂದೆ ಬೇರೆ ಆಯ್ಕೆಗಳು ಏನಾದ್ರೂ ಇದೆಯಾ ಅಂತ ಹೇಳಿ. ಅಂದ್ರೆ ಆಯ್ಕೆ ಇದ್ರೆ ಏನಾದ್ರೂ ಮಾಡಬಹುದಿತ್ತು, ಬಟ್ ಇವಾಗ ಎಲ್ಲಾ ಡೋರ್ಗಳು ಕ್ಲೋಸ್ ಆಗಿದೆ, ಆಲ್ ರೋಡ್ಸ್ ಆರ್ ಕ್ಲೋಸ್ಡ್ ಅನ್ನುವ ರೀತಿಯಲ್ಲಿ, ಆಲ್ ರೋಡ್ಸ್ ಆರ್ ಬ್ಲಾಕ್ಡ್ ಅನ್ನುವ ರೀತಿಯಲ್ಲಿ ಅವರು ಮಾತನಾಡ್ತಾ ಇರುವಂತದ್ದು. ಡಿ ಕೆ ಶಿವಕುಮಾರ್ ಆಯ್ಕೆ ಇಲ್ಲ, ನನ್ನ ಮುಂದೆ ಬೇರೆ ಏನಾದ್ರೂ ಆಯ್ಕೆ ಇದೆಯಾ, ಹೈಕಮಾಂಡ್ ಹೇಳದಂತೆ ಕೇಳಬೇಕು, ಹೈಕಮಾಂಡ್ ಆದೇಶಕ್ಕೆ ನಾನು ಬದ್ಧ ಅನ್ನೋದನ್ನ ಹೇಳಿದ್ದಾರೆ. ಅಂದರೆ ತಾನು ಪಕ್ಷನಿಷ್ಠ ಅನ್ನೋದನ್ನ ಮತ್ತೊಮ್ಮೆ ಅವರು ಸಾಬೀತುಪಡಿಸಿದ್ದಾರೆ. ಶಾಸಕರುಗಳ ಅಭಿಪ್ರಾಯವನ್ನ ಸಂಗ್ರಹಿಸಬಹುದು, ನಾಯಕತ್ವ ಬದಲಾವಣಾ ಸಾಧ್ಯವೇ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಹಾರ ಅಸೆಂಬ್ಲಿ ಎಲೆಕ್ಷನ್ ಬಳಿಕ ಕಾರ್ಯರೂಪಕ್ಕೆ ತರಬಹುದು ಅನ್ನುವಂತಹ ವಿಚಾರ. ಮುಂದಿನ ನವೆಂಬರ್ ನಂತರ ಜಾರಿಗೊಳಿಸಬಹುದು ಬದಲಾವಣೆಯನ್ನ. ಏನಾಗುತ್ತೆ ಅನ್ನೋದು ಮುಂದಿನ ನವೆಂಬರ್ ನಂತರ ತಿಳಿಯಬಹುದು. ಹಾಗೇನೆ 50-50 ಫಾರ್ಮುಲಾ ಏನಾದ್ರೂ ರೂಪಿಸಿದ್ರೆ ಅದಕ್ಕೆ ಈಗಿನಿಂದಲೇ ಸಿದ್ಧತೆ ನಡೆಸಬಹುದು. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಏನೀಗ ಹೈಕಮಾಂಡ್ ನ ಆದೇಶಕ್ಕೆ ಬದ್ಧರಾಗಿ ಸಂಪೂರ್ಣ ಕುರ್ಚಿ ಕಾಳಗ ನಿಂತಿದ್ಯಾ, ಏನ್ ಕತೆ, ಅಥವಾ ಬೇರೆ ಏನಾದ್ರೂ ಫಾರ್ಮುಲಾ ರೆಡಿ ಆಗ್ತಾ ಇದೆಯಾ? ಬಟ್ ಈಗಾಗಲೇ ಸಿಎಂ ಮತ್ತೆ ಡಿಸಿಎಂ ನಡುವಿನ ಸಿಎಂ ಸ್ಥಾನಕ್ಕಾಗಿ ಪೈಪೋಟಿ ಇವೆಲ್ಲವನ್ನು ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಅವರಲ್ಲಿರ್ತಕ್ಕಂಥ ಮುನಿಸು ಮತ್ತೆ ಸಿಎಂ ಸ್ಥಾನದ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳಿಗೊಳಿಸುವಂತಹ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಮತ್ತೆ ಸಿಎಂ ಸಿದ್ದರಾಮಯ್ಯವ್ರನ್ನ ಇಬ್ಬರು ನಾಯಕರನ್ನ ಒಂದ್ ಕಡೆ ಖಾಸಗಿ ಹೋಟೆಲ್ ನಲ್ಲಿ ಅವರ ಜೊತೆ ಸಭೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಆಪ್ತಬಣದ ಶಾಸಕರು ಕೂಡ ಸಾಕಷ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು ಅನ್ನುವಂತ ಹೇಳಿಕೆಯನ್ನ ಕೊಡ್ತಾ ಇದ್ರು. ಡಿ ಕೆ ಶಿವಕುಮಾರ್ ಅವರು ಕೂಡ ಶಾಸಕರ ಅಭಿಪ್ರಾಯ ಒಂದು ಪಡೆದುಕೊಳ್ಳುವಂತ ಪ್ರಯತ್ನ ಮಾಡಿ ಏನು ಸರ್ಕಾರ ರಚನೆ ಆಗುವಂತ ಸಂದರ್ಭದಲ್ಲಿ ಆಗಿರ್ತಕ್ಕಂಥ 50-50 ಫಾರ್ಮುಲಾ ಏನಿದೆ ಆ ಒಂದು ವಿಚಾರಕ್ಕೆ ಸಂಬಂಧ ಅದು ಅನುಷ್ಠಾನ ಆಗ್ಬೇಕು, ಅದೇ ರೀತಿಯಾಗಿ ನನಗೂ ಸಿಎಂ ಸ್ಥಾನ ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು. ಮತ್ತೆ ಹೀಗಾಗಿ ದೊಡ್ಡ ಮಟ್ಟಿಗೆ ಕೂಡ ಚರ್ಚೆಗೆ ಗ್ರಾಸವಾಗಿತ್ತು. ಹಾಗಾಗಿ ಸುರ್ಜೇವಾಲಾ ಅವರು ಕೂಡ ಇಬ್ಬರೂ ನಾಯಕರ ಜೊತೆ ಚರ್ಚೆ ನಡೆಸಿರ್ತಕ್ಕಂಥದ್ದು. ಸದ್ಯಕ್ಕೆ ಯಾವುದೇ ರೀತಿ ಈ ನಾಯಕತ್ವ ಬದಲಾವಣೆ ಸಿಎಂ ಸ್ಥಾನದ ಬದಲಾವಣೆ ಅಂತಕ್ಕಂಥ ವಿಚಾರ ಇಲ್ಲ ಅನ್ನುವಂಥದ್ದನ್ನು ಕೂಡ ತಿಳಿಸಿ ಹೇಳುವಂತ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮೌನಕ್ಕೆ ಶರಣರಾಗಿದ್ರು ಅನ್ನುವಂಥದ್ದು. ಹಾಗಾಗಿ ಸುರ್ಜೇವಾಲಾ ಅವರು ಮಾಡಿರ್ತಕ್ಕಂಥ ಸಂಧಾನ ಯಶಸ್ವಿ ಆಗಿರ್ತಕ್ಕಂಥದ್ದು. ಅದರ ಫಲವಾಗಿ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಒಂದ್ ಕಡೆ ನಾನು ಸಿಎಂ ಅವ್ರಿಗೆ ಬೆಂಬಲ ಕೊಡ್ತೇನೆ ಅನ್ನುವಂಥದ್ದು, ಒಂದ್ ಕಡೆ ಅಲ್ಲಿ ಅಸಹಾಯಕತೆ ಮಾತನ್ನು ಕೂಡ ನೋ ಆಪ್ಷನ್ಸ್ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅಂದ್ರೆ ಸುರ್ಜೇವಾಲಾ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಸ್ವವಿವರವಾಗಿ ಅಂದ್ರೆ ಈಗೇನಾದ್ರೂ ಸಿಎಂ ಬದಲಾವಣೆ ಅಂತಕ್ಕಂಥ ವಿಚಾರವನ್ನು ನಾವು ಮುನ್ನೆಲೆಗೆ ತಂದ್ರೆ ಅಲ್ಲಿ ಅಹಿಂದ ಒಕ್ಕೂಟ ಎಲ್ಲವೂ ಕೂಡ ಸಿದ್ದರಾಮಯ್ಯನವರ ಪರವಾಗಿರ್ತಕ್ಕಂಥದ್ದು. ಶಾಸಕರು ಈಗಾಗಲೇ ಅವರ ಪರವಾಗಿ ಇರುವಂತದ್ದು. ಮತ್ತೆ ಸಚಿವರು ಕೂಡ ಏನು ರಾಹುಲ್ ಗಾಂಧಿ ಅವ್ರನ್ನ ಮತ್ತೆ ಸೋನಿಯಾ ಗಾಂಧಿ ಅವ್ರನ್ನು ಕೂಡ ಭೇಟಿ ಮಾಡಿ ಅವ್ರದ್ದೇ ಆಗಿರ್ತಕ್ಕಂಥ ಅಭಿಪ್ರಾಯವನ್ನು ಕೂಡ ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಸದ್ಯಕ್ಕೆ ಈ ಒಂದು ವಿಚಾರ ಚರ್ಚೆಗೆ ಬೇಡ ಅನ್ನುವಂಥದ್ದನ್ನ ಸುರ್ಜೇವಾಲಾ ಅವರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಅನ್ನುವಂಥದ್ದು. ಈ ಒಂದು ಸಂದರ್ಭ ಡಿ ಕೆ ಶಿವಕುಮಾರ್ ಇದೀಗ ಸಿಎಂ ಸ್ಥಾನದಿಂದ ಹಿಂದೆ ರಾಜಗಿರಿ ಸಹಿತ ಏನು ಅವರ ಪ್ಲಾನ್ ಏನಿದೆ ಆ ಪ್ಲಾನ್ ಅನ್ನ ತೆರೆಯ ಹಿಂದೆ ಒಂದ್ ಕಡೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಬಿಹಾರದ ಒಂದು ಅಸೆಂಬ್ಲಿ ಎಲೆಕ್ಷನ್ ಬಳಿಕ ಇದನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ನುವಂಥದ್ದು, ಅಂದ್ರೆ ಮುಂದಿನ ನವೆಂಬರ್ ನಂತರ ಜಾರಿಗೊಳಿಸುವಂತಹ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ರಣತಂತ್ರ ಕೂಡ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಇರುವಂತದ್ದು. ವಿದ್ಯಾಭಟ್ ಬಸವರಾಜ್, ಹಾಗೇನೆ
ಏನು ಇವಾಗ ಡಿ.ಕೆ. ಶಿವಕುಮಾರ್ ಅವರು ಅಂದ್ರೆ ನನ್ನ ಮುಂದೆ ಆಯ್ಕೆಗಳು ಏನಾದ್ರೂ ಇದೆಯಾ ಅಂತ ಎಲ್ಲಾ ದಾರಿಗಳು ಬಂದಾಗಿದೆ ಅನ್ನುವಂತ ರೀತಿಯಲ್ಲಿ ಹೇಳಿರುವಂತದ್ದು, ಜೊತೆಯಲ್ಲಿ ಸಂಧಾನ ಯಶಸ್ವಿ ಆಗಿದೆ ಅಂತ ನಾಯಕರೆಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಕಾಂಗ್ರೆಸ್ನ ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿ, ಸರಿ ತಾನೆ? ಹಾಗಿರುವಾಗ ಅಂದ್ರೆ ಈಗ ಏನು ಬಿಹಾರದಲ್ಲಿ ಅಸೆಂಬ್ಲಿ ಇಲೆಕ್ಷನ್ ಬರ್ತಾ ಇದೆ, ಮುಂದಿನ ಕೆಲವು ತಿಂಗಳುಗಳಲ್ಲಿ ಅಸೆಂಬ್ಲಿ ಇಲೆಕ್ಷನ್ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಹಣಬಲ ಮತ್ತು ಜನಬಲ ಎಲ್ಲವೂ ಕೂಡ ಬೇಕಾಗುವಂತದ್ದು. ಹಾಗಾಗಿ ಡಿ.ಕೆ. ಶಿವಕುಮಾರ್ನನ್ನ ಈ ಸಂದರ್ಭದಲ್ಲಿ ಅವರು ಒಂದ್ ರೀತಿಯಲ್ಲಿ ಪಾನ್ ತರ ಯೂಸ್ ಮಾಡ್ಕೊಳ್ತಾ ಇದ್ದಾವ, ಅಂದ್ರೆ ಒಂದು ಸ್ಥಾನ ಮಾನ ಸಂದರ್ಭದಲ್ಲಿ ಅವರಿಗೆ ಕೊಡ್ತಾ ಇಲ್ವಾ? ಪಕ್ಷಕ್ಕೆ ಬೇಕಾದ ಎಲ್ಲ ಅನುಕೂಲಗಳನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರಿಂದ ಪಡೆದುಕೊಂಡು ಸೌಲಭ್ಯಗಳನ್ನ ಅಥವಾ ಅಧಿಕಾರವನ್ನ ಕೊಡುವ ಸಂದರ್ಭದಲ್ಲಿ ಕೈ ಮೊಟಕು ಮಾಡ್ತಾ ಇದೆಯಾ ಅನ್ನುವಂಥದ್ದು. ಬಟ್ ಒಂದ್ ಕಡೆ ಈಗ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂತದ್ದು, ಇದು ಪ್ರಮುಖವಾಗಿರ್ತಕ್ಕಂತ ರಾಜ್ಯ ಅನ್ನೋದು ಕಾಂಗ್ರೆಸ್ ಪಕ್ಷದ ನಾಯಕರ ಒಂದು ನಿಲುವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಭಾಗದಲ್ಲಿ ನಾವು ಹೆಚ್ಚು ಆಡಳಿತವನ್ನ ಸುಗಮಗೊಳಿಸಿ ಅದನ್ನ ಈ ಗ್ಯಾರಂಟಿ ನಮ್ಮ ರಾಜ್ಯದಲ್ಲಿ ಅನುಷ್ಠಾನ ಮಾಡಿರ್ತಕ್ಕಂಥ ಗ್ಯಾರಂಟಿಗಳನ್ನೇ ಬೇರೆ ಬೇರೆ ರಾಜ್ಯದ ಚುನಾವಣಾ ಸಂದರ್ಭದಲ್ಲಿ ಅದನ್ನ ಅರ್ಥವೆಂಬಂತೆ ಪರಿಗಣಿಸಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿಯುವಂತ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳ ಸದೆ ಬಡಿಯುವಂತ ನಿಟ್ಟಿನಲ್ಲಿ ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಇದೀಗ ಇದೇ ರಾಜ್ಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಗೊಂದಲ ಸೃಷ್ಟಿ ಆಗಿದ್ರೆ, ಈಗ ಬಿಹಾರ ಎಲೆಕ್ಷನ್ ಕೂಡ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ವಿಧಾನಸಭೆ ಚುನಾವಣಾ ಸಂದರ್ಭದಲ್ಲಿ ಇದು ಎಲ್ಲೋ ಒಂದು ಕಡೆ ಸಿಎಂ ಬದಲಾದಂತಹ ಸಂದರ್ಭ ಆದ್ರೆ ಅಲ್ಲಿ ಕೆಲವೊಂದು ಅಸಮಾಧಾನ ಗೊಂದಲಗಳು ಸೃಷ್ಟಿ ಆದ್ರೆ ಆ ಒಂದು ಚುನಾವಣೆಯಲ್ಲೂ ಕೂಡ ಎಫೆಕ್ಟ್ ಆಗ್ಬಹುದು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರ ಲೆಕ್ಕಾಚಾರ. ಹಾಗಾಗಿ ಆ ಒಂದು ಬಿಹಾರ ಎಲೆಕ್ಷನ್ ಸಂದರ್ಭದಲ್ಲಿ ಹೇಳಿದಂತೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅಲ್ಲಿ ಪಕ್ಷ ಸಂಘಟನೆಗೆ ಚುನಾವಣಾ ಉಸ್ತುವಾರಿಗೆ ಕೂಡ ನೇಮಕ ಮಾಡಬಹುದು, ಅಥವಾ ಸಿಎಂ ಸಿದ್ದರಾಮಯ್ಯ ಕೂಡ ಅಲ್ಲಿ ಚುನಾವಣಾ ಪ್ರಚಾರಕ್ಕೆ ಕಳಿಸಬಹುದು. ಈ ರೀತಿಯಾಗಿರ್ತಕ್ಕಂಥದ್ದು ಒಂದು ರಾಜ್ಯದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ನಾಯಕರನ್ನ ಮತ್ತೆ ಒಂದಿಷ್ಟು ರೆಬಲ್ ಆಗಿರ್ತಕ್ಕಂಥ ನಾಯಕರು, ಕೆಲವೊಂದಿಷ್ಟು ಜನಮನ ಗೆದ್ದಿರ್ತಕ್ಕಂಥ ನಾಯಕರನ್ನ ಕಳಿಸಿ ಚುನಾವಣಾ ಪ್ರಚಾರ ನಡೆಸುವಂತಹದ್ದನ್ನು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡ್ತಾರೆ. ಹಾಗಾಗಿ ಈ ಒಂದು ಎಲೆಕ್ಷನ್ ಮುಗಿದ ಬಳಿಕ ಈ ಬಗ್ಗೆ ಗಮನ ಹರಿಸೋಣ, ಸದ್ಯಕ್ಕೆ ಯಾವುದೇ ರೀತಿ ಗೊಂದಲ ಸೃಷ್ಟಿ ಮಾಡೋದು ಬೇಡ ಅನ್ನುವಂತ ಲೆಕ್ಕಾಚಾರವು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರದಾಗಿರ್ತಕ್ಕಂಥದ್ದು. ಹಾಗಾಗಿ ಸದ್ಯಕ್ಕೆ ಈ ಒಂದು ಸಿಎಂ ಬದಲಾವಣೆ ಅನ್ನುವಂಥದ್ದು ಬೇಡ, ಸರ್ಕಾರ ಸುಗಮವಾಗಿ ನಡೀತಾ ಇದೆ, 5 ಗ್ಯಾರಂಟಿಗಳನ್ನ ಈಡೇರಿಸಿದ್ದೇವೆ. ಅದೇ ರೀತಿಯಾಗಿ ಜನರ ಮನಸ್ಸು ಗೆಲ್ಲುವಂತ ಪ್ರಯತ್ನ ಮಾಡಬೇಕು. ಮುಂಬರ್ತಕ್ಕಂಥ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಜನರು ಕೈ ಹಿಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವು ವಾತಾವರಣ ಸೃಷ್ಟಿ ಮಾಡಬೇಕು. ನಿಮ್ಮ ಕ್ಷೇತ್ರಗಳಲ್ಲಿ ಸರಿಯಾಗಿ ಕೆಲಸ ಮಾಡಿ ಅನ್ನುವಂಥದ್ದು ನೀವೇ ಶಾಸಕರಿಗೆ ತಿಳಿಸ್ಬೇಕು ಅನ್ನುವಂಥದ್ದನ್ನ ಸಿಎಂ ಮತ್ತೆ ಡಿ.ಸಿ.ಎಂ ಅವರಿಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲ ಅವರು ಮತ್ತೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದಿಷ್ಟು ತಿಳಿ ಹೇಳುವಂತಹ ಪ್ರಯತ್ನ ಮಾಡಿದರೆ, ಅದರ ಹಿನ್ನೆಲೆಯಲ್ಲಿ ಒಂದ್ ಕಡೆ ಸಿಎಂ ಸ್ಥಾನದ ಆಕಾಂಕ್ಷೆಗೆ ಒಂದು ತೆರೆ ಬಿದ್ದಿದೆ ಅನ್ನುವಂಥದ್ದು ಸದ್ಯದಕ್ಕೆ ಇರುವಂತಹ ಮಾಹಿತಿ. ವಿದ್ಯಾಭಟ್.